ರಾಜಮೌಳಿ 10 ಸ್ಟಾರ್ಟ್ ಮಾಡಿದ್ದ ನಾವು NTR ಸ್ಟೂಡೆಂಟ್ ನಂಬರ್ 1 ಆದ್ಮೇಲೆ ಯಾರು ಸ್ಟಾರ್ಟ್ ಮಾಡಿದ್ದು ಫ್ಲಾಪ್ ಅಂತ. ಇವಾಗ RRR ಆದ್ಮೇಲೆ ನಾವೇ ಅಮ್ಮ ದೇವರ ಏನೇಳು ದೇವರ 6 years ಆದ್ಮೇಲೆ ಬರ್ತಾ ಇತ್ತೆ ದೇವರ ಯಾರಿಲ್ಲ 1000 ಕೊಡ್ಸ್ರು ನಾವು ಹೊಡಿತೀವಿ ಯಾರಾದ್ರೂ ಇಲ್ಲಿ 1000 ಕೊಡ್ಸ್ ನಾವು ಹೊಡಿತೀವಿ. ಲವಣ ಇಲ್ಲಿ ಬಂದು ಮಾತಾಡಲಿ ದೇವರ ಅಷ್ಟೇ ಯಾರಾದ್ರೂ ಬರಲಿ ಮೆಗಾ ಫ್ಯಾಮಿಲಿ ಇಲ್ಲ ಅಲ್ಲು ಅರ್ಜುನ್ ಇಲ್ಲ ರಾಮ್ ಇಲ್ಲ NTR ಒಡಲ್ಲಿ ಸರ್ NTR ಜೈ ಅಮ್ಮ ಬೇರೆ ಮಾತಾಡಿ ಬ್ರೋ ಇನ್ನೇನು ಮಾತಾಡೋಕೆ ಏನಿದೆ ಜೈ NTR ಅಂದ್ರೆ ಜೈ NTR ಅಷ್ಟೇ. ಫಸ್ಟ್ ಆಫ್ ಒಂದು ಲೆವೆಲ್ ಇದ್ರೆ ಕ್ಲೈಮ್ಯಾಕ್ಸು ನೋಡಿ ಫುಲ್ ಖುಷಿ ಆಗ್ತೀರಾ. ಹೀಗೆ ನೋಡಕ್ ಹೋಗ್ತಿದೀನಿ ಮೂವಿನ ಯಾವಾಗ 7:30 ಆಗತ್ತೆ ಅಂತ ಕಾಯ್ಕೊಂಡಿದೀವಿ. 7:30 ಆದ ತಕ್ಷಣ ಹೋಗ್ತೀವಿ ಒಳಗಡೆ. ಹೋದ ತಕ್ಷಣ ಸೂಪರ್ ಬ್ಲಾಕ್ ಬಾಸ್ಟರ್ ಜೈ NTR 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 ಡಯಟ್ ಫ್ಯಾನ್ಸು ಹೆಂಗೈತೆ ಸೆಲೆಬ್ರೇಷನ್ಸ್ ಎಲ್ಲ ನೋಡಿ ಅಲ್ಲಿ ಇದೆಲ್ಲ ನಾವೇ ಬ್ರೋ ಬ್ಯಾಂಡರ್ಸ್ ನೋಡಿ ತೋರಿಸ್ತೀವಿ ಬ್ರೋ ಎಲ್ಲ ನಾವೇ ಓಕೆನಾ. ಈ ಒಂದೇ ಮಾತು ಜೈ NTR ಜೈ NTR తగోతగ ಮಾಡಿದ್ದಾರೆ జూనియర్ NTR ಅವರು బాక్స్ ఆఫీస్ దెంగో ತರ ಮಾಡಿದ್ದಾರೆ అన్న చెప్తున్నా మీరు సింగిల్ అయితే మాత్రం థియేటర్కి రాకండి. జాన్వీ కపూర్ ಬಾಲಯ್ಯ ಕ್ಯಾಮಿಯೋ ಛತ್ರಪತಿలో ಸ್ವರ ಬರುತ್ತೆ ಗೊತ್ತಾ ಅಮ್ಮ ಸ್ವರ ಬರುತ್ತೆ ಇದರಲ್ಲಿ. ಪಿಕ್ಚರ್ ಅಂತೂ ತುಂಬ ಚೆನ್ನಾಗಿದೆ. ಕೊರಟಾಲ ಶಿವ ಅವರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. NTR ಕೆರಿಯರ್ ಅಲ್ಲಿ ತುಂಬ ಬೆಸ್ಟ್ ಮೂವಿ ಇದು. 2000 ಕೋಟಿ ಅಂತೂ ಖಂಡಿತ ಕಲೆಕ್ಟ್ ಮಾಡುತ್ತೆ ಪಿಕ್ಚರ್. ತುಂಬ ಚೆನ್ನಾಗಿದೆ ಪಿಕ್ಚರ್ ಇದು. 2000 ಕೋಟಿ ಈಸಿ ಕಲೆಕ್ಟ್ ಮಾಡುತ್ತೆ. ಎಲ್ಲ ರೆಕಾರ್ಡು ಹೊಡೆದೋಗ್ಬಿಡುತ್ತೆ. ಈ ಪಿಕ್ಚರಲ್ಲಿ ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾರೆ NTR. ತುಂಬ ಡಿಫ್ರೆಂಟಾಗಿ ಕಾಣ್ತಾ ಇದ್ದಾರೆ. ಲುಕ್ಕು ಆಗಲಿ ಅವರು ಒಂದೊಂದು సీన్ ತುಂಬ ಚೆನ್ನಾಗಿದೆ. ఓకే మూవీ బాగుంది. ఫస్ట్ హాఫ్ చాలా బాగుంది కానీ సెకండ్ హాఫ్ కొద్దిగా డిసప్పాయింట్ చేసింది. ఓకే క్లైమాక్స్ ఇంకా కొద్దిగా బాగుంది అంటే బాగుండేది. బట్ బాహుబలి సేమ్ బాహుబలి ట్విస్ట్ ఉన్నట్టే అనిపిస్తుంది అంతే. జై NTR బ్రో జై NTR క్లైమాక్స్ ఏం లేదు బ్రో అందరూ NTR ఫ్యాన్స్ క్లైమాక్స్ బ్రో కంటెంట్ వచ్చిందా ఓకే అయిపోయింది బ్రో. నువ్వు వేరే బ్రో నువ్వు ఫిలిం చూడు చాలు. 2000 crores పక్కా రాకపోతే మావడిస్తాడు 500 కోట్లు నేను ఇస్తా. ఇప్పుడు నేను దెంగితే దేవరాడాలి బ్రో జై NTR.